ಎಲ್ರು ಕೂಡ ಹೇಳ್ತಾ ಇದಾರೆ ರೋಹಿತ್ ಶರ್ಮಾ ಮಾತ್ರ ಓಡಿಯಿಂದ ರಿಟೈರ್ಡ್ ಆಗ್ತಾ ಇದಾರೆ ಅಂತ. ಇಲ್ಲ ಗುರು, ರೋಹಿತ್ ಶರ್ಮಾ ರಿಟೈರ್ಡ್ ಆದ್ರು ಅಂದ್ರೆ ಇನ್ನು ಕೆಲವೇ ದಿನಗಳು, ಒನ್ ಮಂತ್ ಒಳಗಡೆನೆ ವಿರಾಟ್ ಕೊಹ್ಲಿ ಅವರು ಕೂಡ ರಿಟೈರ್ಡ್ ಆಗೋ ಪಾಸಿಬಲ್ ಜಾಸ್ತಿ ಇದೆ. ಏನಕ್ಕೆ ಅಂತ ಪೂರ್ತಿ ಹೇಳ್ತೀನಿ. ಅದಕ್ಕೂ ಮುಂಚೆ ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುರು. ಅದೇ ರೀತಿ ವಿಡಿಯೋ ಇಷ್ಟ ಲೈಕ್ ಮಾಡಿ, ವಿಡಿಯೋ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಬನ್ನಿ ಗುರು, ಈ ಅಪ್ಡೇಟ್ ಯಾವಾಗಿಂದ ಬರ್ತಾ ಇದೆ ರೋಹಿತ್ ಶರ್ಮಾ ರಿಟೈರ್ಡ್ ಆಗ್ತಾರೆ ಅನ್ನೋ ಅಪ್ಡೇಟ್ ಅಂದ್ರೆ, ಈ ಏನಪ್ಪಾ, ಈ ರೋಹಿತ್ ಶರ್ಮಾ ಅವರು ಔಟ್ ಆಗಿ ಡಗೌಟ್ ಹೋಗ್ತಾರೆ. ಡಗೌಟ್ ಅಲ್ಲಿ ರೋಹಿತ್ ಶರ್ಮಾ ಅವರು ಕೂತಿದ್ದಾರೆ. ಅವ್ರ ಪಕ್ಕ ವಿರಾಟ್ ಕೊಹ್ಲಿ ಅವರು ಕೂಡ ಔಟ್ ಆಗಿ ಹೋದ್ಮೇಲೆ ವಿರಾಟ್ ಕೊಹ್ಲಿ ಅವರು ಡಗೌಟ್ ಅಲ್ಲಿ ಕೂತಿರ್ತಾರೆ. ಡಗೌಟ್ ಅಲ್ಲಿ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಕೂತಿರ್ಬೇಕಾರೆ ಒಂದು ಸಣ್ಣ ಫೋಟೋನ ತೋರಿಸ್ತಾನೆ ಕ್ಯಾಮ್ರಾಮನ್. ಏನಪ್ಪಾ ಅಂದ್ರೆ, ರೋಹಿತ್ ಶರ್ಮಾ ಅವರು ಸ್ವಲ್ಪ ಸಪ್ಪೆ ಮುಕ್ತಲ್ಲಿ ಕೂತಿರ್ತಾರೆ. ಅವ್ರ ಪಕ್ಕ ವಿರಾಟ್ ಕೊಹ್ಲಿ ಅವರು ಫುಲ್ ಒಂಥರ ಹಾರ್ಟ್ ಬ್ರೋಕನ್ ಆದ ರೀತಿ, ಒಂಥರ ಏನೋ ಒಂಥರ ತಡ್ಕೊಳಕ್ ಆಗಿರೋ ದುಃಖದ ರೀತಿ ವಿರಾಟ್ ಕೊಹ್ಲಿ ಸಪ್ಪೆ ಮೂರ ಹಾಕೊಂಡ್ ಕೂತಿರ್ತಾರೆ. ಇದೇ ಸೀನು ಅಶ್ವಿನ್ ಅವರು ರಿಟೈರ್ಡ್ ಆಗೋ ಹಿಂದಿನ ದಿನ ಕೂಡ ನಡೆದಿತ್ತು. ಅದರಿಂದ ಒಂದು ಇಂಟ್ ಸಿಗುತ್ತೆ. ಮತ್ತು ಅದೇ ರೀತಿ ಕೆಲವೊಂದು ಸ್ಪೋರ್ಟ್ಸ್ ಅಪ್ಡೇಟ್ ಕೊಡುವಂತಹ ಈ ಏನಪ್ಪಾ ಟ್ವಿಟರ್ ಅಲ್ಲಿ ಅಪ್ಡೇಟ್ ಕೊಡುವಂತಹ ಸ್ಪೋರ್ಟ್ಸ್ ಒಂಥರ ಏನಂತ ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ಒಂದು ವೈರಲ್ ಆಗುತ್ತೆ. ರೋಹಿತ್ ಶರ್ಮಾ ಅವರು ರಿಟೈರ್ಡ್ ಆಗ್ತಾ ಇದಾರೆ ಅಂತ ಒಂಥರ ಕನ್ಫರ್ಮ್ ಸುದ್ದಿ ತರನೇ ಗುರು. ಒಂದು 5 minutes ಅಲ್ಲಿ ಫುಲ್ ಸ್ಪ್ರೆಡ್ ಆಗಿ ಹೋಗುತ್ತೆ. ರೋಹಿತ್ ಶರ್ಮಾ ಅವರು ಈಗ ಆಲ್ರೆಡಿ ರಿಟೈರ್ಡ್ ಆಗ್ತಾ ಇದಾರೆ. ಅವ್ರ ಲಾಸ್ಟ್ ಮ್ಯಾಚ್ ಸೆಲೆಕ್ಟರ್ಸ್ ಅವ್ರನ್ನ ಕನ್ಸಿಡರ್ ಮಾಡ್ತಾ ಇಲ್ಲ ಅನ್ನೋ ರೀತಿ ಫುಲ್ ವೈರಲ್ ಆಗುತ್ತೆ. ಇದನ್ನೆಲ್ಲ ನೋಡಿದ್ಮೇಲೆ ನನಗೂ ಕೂಡ ಅನಿಸ್ತು. ನೆನ್ನೆಲ್ಲ ನೋಡಿದೆ, ನೆನ್ನೆಲ್ಲ ಅಪ್ಡೇಟ್ಸ್ ಗಳನ್ನ ನೋಡ್ತಾನೆ ಇದ್ದೆ. ರೋಹಿತ್ ಶರ್ಮಾ ಅವರು ರಿಟೈರ್ಡ್ ಆಗ್ತಾ ಇದಾರೆ. ಅವ್ರ ಪೇರೆಂಟ್ಸ್ ಆಲ್ರೆಡಿ ಲಂಡನ್ಗೆ ಹೋಗಿದ್ದಾರೆ. ಇವರು ಲಾಸ್ಟ್ ಮ್ಯಾಚ್ಗೆ ಅವ್ರಿಗೆ ಒಂದರ ಸಪೋರ್ಟ್ ಮಾಡಕ್ಕೋಸ್ಕರ ಅನ್ನೋ ರೀತಿ ಆಗಿರ್ಬೋದು. ಈ ರೀತಿ ಎಲ್ಲಾ ನಡೀತಾನೆ ಇದ್ದೋ, ಅಪ್ಡೇಟ್ಸ್ ಗಳು ಬರ್ತಾನೆ ಇದ್ದೋ. ನಾನು ಈ ಅಪ್ಡೇಟ್ಸ್ ಎಲ್ಲ ನೋಡಿದ್ಮೇಲೆ ನನಗೆ ವಿರಾಟ್ ಕೊಹ್ಲಿ ಕೂಡ ಏನಕ್ಕೆ ರಿಟೈರ್ಡ್ ಆಗ್ತಾರೆ, ಈ ರೋಹಿತ್ ಶರ್ಮಾ ಅವರ ರಿಟೈರ್ಡ್ ನೋಡಿದ್ಮೇಲೆ ಅಂತ ಒಂದು ಡೌಟ್ ಇತ್ತು. ಅದೇ ಟೈಮಲ್ಲಿ ರೋಹಿತ್ ಶರ್ಮಾ ಅವರು ಒಂದು ಜೆರ್ಸಿನ ಹಾಕೊಂಡು ಲಂಡನ್ ಒಂದು ಇದ್ರಲ್ಲಿ ಕಾಣಿಸ್ಕೊಂತಾರೆ. ನೀವು ನೋಡ್ತಾ ಇರ್ಬೋದು. ಏನಿದೆ ಜೆರ್ಸಿ ಮೇಲೆ ಅಂದ್ರೆ ಆಂಟಿ ಸೋಷಿಯಲ್ ಮೀಡಿಯಾ ಅಂತ ಬರ್ದಿರೋ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ, ನೋಡ್ತಾ ಇರ್ಬೋದು. ಅಂದ್ರೆ ಸೋಷಿಯಲ್ ಮೀಡಿಯಾ ಆಪೋಸಿಟ್ ಇದೀನಿ ನಾನು, ಸ್ಪ್ರೆಡ್ ಆಗ್ತಿರೋದೆಲ್ಲ ತಪ್ಪು ಅನ್ನೋ ರೀತಿ ನಂಬ್ಸೋಕೆ ರೋಹಿತ್ ಶರ್ಮಾ ಅವರು ಹೋಗ್ತಾ ಇದ್ದಾರೆ ಅನ್ನೋದೊಂದು ಅಪ್ಡೇಟ್ ಇಲ್ಲಿ ಸಿಗ್ತಾ ಇದೆ. ಇನ್ನು ಅದೇ ರೀತಿ ಬ್ಯಾಟಿಂಗ್ ಕೋಚ್, ಇಂಡಿಯನ್ ಬ್ಯಾಟಿಂಗ್ ಕೋಚ್ ನ ನಿನ್ನೆ ಪೋಸ್ಟ್ ಮ್ಯಾಚ್ ರಿವ್ಯೂ ನಲ್ಲಿ ಕೇಳಿದಾಗ ಅವ್ರು ಹೇಳ್ತಾರೆ, ಅವರು ರೋಹಿತ್ ಶರ್ಮಾ ಅವರು ರಿಟೈರ್ಡ್ ಆಗೋ ಬಗ್ಗೆ ಯಾವುದೇ ರೀತಿ ಮಾತಾಡ್ಲಿಲ್ಲ. ಬಟ್ ರೋಹಿತ್ ಶರ್ಮಾ ಅವರಿಂದ ನಾವು ಬಯಸೋದು ಸಿಕ್ಕಿಲ್ಲ ಅಂದ್ರೂ ಕೂಡ ಅವ್ರಿಗೆ ಚಾನ್ಸಸ್ ಕೊಡ್ತೀವಿ, ಯಾಕಂದ್ರೆ ಅವ್ರು ಬಿಗ್ ಪ್ಲೇಯರ್, ಅವರಿಂದ ಬಂದೇ ಬರುತ್ತೆ ಬಿಗ್ ನಾಕ್ ಅನ್ನೋ ರೀತಿ ಅವರು ಒಂದು ಚಾನ್ಸ್ ಒಂದು ಇದನ್ನ ಹೇಳ್ತಾರೆ. ಅದೇ ರೀತಿ ಶುಭ್ಮನ್ ಗಿಲ್ ಅವ್ರನ್ನ ಕೂಡ ಕೇಳಿದಾಗ ನೆಕ್ಸ್ಟ್ ಮ್ಯಾಚ್ ಇಂದ ನಾವು ಇನ್ನೂ ಚೆನ್ನಾಗಿ ಪಾರ್ಟ್ನರ್ಶಿಪ್ ನ ಬೆಳೆಸೋ ಕಡೆ ಯೋಚನೆ ಮಾಡ್ತೀವಿ ಅನ್ನೋ ರೀತಿ ಹೇಳ್ತಾರೆ. ಇವರು ಕೂಡ ರಿಟೈರ್ಮೆಂಟ್ ಬಗ್ಗೆ ಯಾವುದೇ ಇಂಟ್ನ ಕೊಡಲ್ಲ. ಆದ್ರೂ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲವೊಂದು ಅಪ್ಡೇಟ್ಸ್ ಗಳು ಬರ್ತಾ ಇರ್ತವೆ. ಅಪ್ಡೇಟ್ಸ್ ಗಳನ್ನ ನಂಬ್ಕೊಂಡು ಎಲ್ಲರೂ ಕೂಡ ಅಪ್ಡೇಟ್ ನ ಕೊಡ್ತಾ ಇದಾರೆ. ಇನ್ನು ನಾನು ಹೇಳಿದ ವಿಷಯ ಟಾಪಿಕ್ ಗೆ ಬಂದ್ಬಿಡೋಣ ಡೈರೆಕ್ಟ್ ಆಗಿ. ರೋಹಿತ್ ಶರ್ಮಾ ರಿಟೈರ್ಡ್ ಆದ್ರು ಅಂದ್ರೆ ವಿರಾಟ್ ಕೊಹ್ಲಿ ಅವರು ಏನಕ್ಕೆ ರಿಟೈರ್ಡ್ ಆಗ್ತಾರೆ? ಹೌದು ಗುರು, ನಾವೆಲ್ಲ ನೋಡಿದೀವಿ 2024 June 29 ರೋಹಿತ್ ಶರ್ಮಾ ಅವರು ಮತ್ತು ವಿರಾಟ್ ಕೊಹ್ಲಿ ಅವರು ಇಬ್ರು ಕೂಡ ಒಟ್ಟಿಗೆ ತಮ್ಮ T20 ರಿಟೈರ್ಮೆಂಟ್ ನ ಅನೌನ್ಸ್ ಮಾಡ್ತಾರೆ. ಅದೇ ರೀತಿ ಲಾಸ್ಟ್ ಇಯರ್ IPL ನಡೆಯೋ ಟೈಮಲ್ಲಿ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಇಬ್ರು ಕೂಡ ಒಂದು 20-15 days ಈ ರೀತಿ ಗ್ಯಾಪ್ ಇರ್ಬೋದು. ಬಟ್ ಇಬ್ರು ಕೂಡ ಒಂದೇ ಟೈಮಲ್ಲಿ ಅವರ ಟೆಸ್ಟ್ ಕ್ರಿಕೆಟ್ಗೆ ಅದು ಕೂಡ ರಿಟರ್ನ್ ಅನೌನ್ಸ್ ಮಾಡ್ತಾರೆ. ಅದು ಯಾವ ರೀತಿ ಅಂದ್ರೆ, ಹಿಂದೆ ಇಂಗ್ಲೆಂಡ್ ಸೀರೀಸ್ ಅಲ್ಲಿ ನಾವು ಹಂಗ ಆಡ್ತೀವಿ, ಹಿಂಗ ಆಡ್ತೀವಿ, ಆಡ್ಬೇಕು ಅಂತ ಅನ್ಕೊಂಡಿದೀವಿ ಅನ್ನೋ ಸ್ಟೇಟ್ಮೆಂಟ್ ನ ಕೊಟ್ಟಿರ್ತಾರೆ. ಆದ್ರೂ ಕೂಡ ಡೈರೆಕ್ಟ್ ಆಗಿ ಬಂದು ಒಂದು ಟ್ವೀಟ್ ನ ಹಾಕ್ತಾರೆ, ನಾನು ರಿಟೈರ್ಡ್ ಆಗ್ತಾ ಇದ್ದೀನಿ ಅನ್ನೋ ರೀತಿ ಟ್ವೀಟ್ ನ. ಅದೇ ರೀತಿ ಇವಾಗ ಯೋಚನೆ ಮಾಡ್ತಾ ಇರ್ಬೋದು, ಅಲ್ಲೂ ಕೂಡ ಇಬ್ರು ಒಟ್ಟಿಗೆ ರಿಟೈರ್ಡ್ ಆದ್ರು, ಇಲ್ಲೂ ಕೂಡ ಇಬ್ರು ಒಟ್ಟಿಗೆ ರಿಟೈರ್ಡ್ ಆದ್ರು, ಮತ್ತೆ ಇಲ್ಲಿ ಇಬ್ರು ಒಟ್ಟಿಗೆ ರಿಟೈರ್ಡ್ ಆಗ್ತಾರ ಅಂದ್ರೆ ಆಗೋ ಚಾನ್ಸಸ್ ಜಾಸ್ತಿ ಇದೆ ಗುರು. ಒಂಥರ ನಾವ್ ಅನ್ಕೊಂಡಿದ್ವಿ 2027 ವರ್ಲ್ಡ್ ಕಪ್ ಗೆ ವಿರಾಟ್ ಕೊಹ್ಲಿ ಫಿಟ್ ಆಗಿದ್ದಾರೆ, ಫಾರ್ಮ್ ಅಲ್ಲಿ ಇದ್ದಾರೆ ಅಂತ. ಆದ್ರೆ ನಮ್ಮ ಟೀಮ್ ಇಂಡಿಯಾ ಮ್ಯಾನೇಜ್ಮೆಂಟ್ ಅಂತ ಥರ್ಡ್ ಕ್ಲಾಸ್ ಮ್ಯಾನೇಜ್ಮೆಂಟ್ ಯಾವ್ದು ಇಲ್ಲ. ಅವ್ರು ಯೋಚನೆ ಮಾಡೋ ರೀತಿನೇ ಬೇರೆ ಇದೆ. ಇಲ್ಲಿ ಅಂತ ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಹಾಕುದಂತೆ ಅನ್ನೋ ರೀತಿ ನಮ್ಮ ಇಂಡಿಯನ್ ಟೀಮು ಯೋಚನೆ ಮಾಡ್ತಾ ಇದೆ. ಇಲ್ಲಿ ಟೀಮ್ ಅಲ್ಲಿ ಏನಪ್ಪಾ ಅಂದ್ರೆ, ಈಗ ಒಬ್ಬನ ಕುಣಿಸ್ಕೊಳ್ಳೋದು, ಮತ್ತೊಬ್ಬನ ಆಡ್ಸೋದು, ಅವ್ನ್ ಚೆನ್ನಾಗ್ ಆಡ್ಲಿಲ್ಲ ಅಂದ್ರೆ ಮತ್ತೊಬ್ಬನ ಕುಣಿಸೋದು, ಇದೇ ರೀತಿ ಒಂಥರ ಥರ್ಡ್ ಕ್ಲಾಸ್ ಬುದ್ಧಿನ ಯೂಸ್ ಮಾಡ್ಕೊಂಡು ಒಂಥರ ಟೀಮ್ ನ ಫುಲ್ ಡೌನ್ ಫಾಲ್ ಮಾಡಿದ್ದಾರೆ. ಇಂಥ ಟೈಮ್ ಅಲ್ಲಿ ಈ ಲೆಜೆಂಡ್ ಗಳನ್ನ ಟೀಮ್ ಇಂದ ಕಿತ್ತಾಕ್ಬೇಕು, ಇವರಿಂದ ಟೀಮ್ ಸೋಲ್ತಾ ಇದೆ ಅಂತ ಇನ್ನೊಂದು ಥರ್ಡ್ ಕ್ಲಾಸ್ ಬುದ್ಧಿನ ಹೇಳ್ತಾ ಇದಾರೆ. ಇದನ್ನೆಲ್ಲ ನೋಡೋದಾದ್ರೆ ಇಬ್ರು ಕೂಡ ರಿಟೈರ್ಡ್ ಆದ್ರೆ ಒಟ್ಟಿಗೆ ರಿಟೈರ್ಡ್ ಆಗ್ತಾರೆ. ಇಲ್ಲಾಂದ್ರೆ ರೋಹಿತ್ ಶರ್ಮಾ ಅವರು 100% ರಿಟೈರ್ಡ್ ಆಗಲ್ಲ. ರೋಹಿತ್ ಶರ್ಮಾ ಅವರು ರಿಟೈರ್ಡ್ ಆದ್ರು ಅಂದ್ರೆ ಒಂದು 15 to 20 days ಒಳಗಡೆ ಅಥವಾ ನೆಕ್ಸ್ಟ್ ಸೀರೀಸ್ ಅಲ್ಲಿ ವಿರಾಟ್ ಕೊಹ್ಲಿ ರಿಟೈರ್ಮೆಂಟ್ ಕೂಡ ಕಾದಿರುತ್ತೆ ಅಂತ ಹೇಳ್ತೀನಿ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಅನ್ನೋದನ್ನ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಗೈಸ್.